सर्व समाज बांधवांका नमस्कार. DVP ದೈವಜ್ಞ ವಿದ್ವತ್ ಪರಿಷತ್. ಈ ದೈವಜ್ಞ ವಿದ್ವತ್ ಪರಿಷತ್ ಆಗಿ ಸರಿಸುಮಾರು ಇವತ್ತು 5 ವರ್ಷಗಳು ಸಂದು. ಯಾವಾಗ ಇದನ್ನು ಪ್ರಾರಂಭ ಮಾಡಿದ್ವೋ ಆವಾಗ ನಾವು ಅಂದುಕೊಂಡಿರಲಿಲ್ಲ ಇದು ಸಮಾಜದ ಮಧ್ಯದಲ್ಲಿ ಇಷ್ಟೊಂದು ರೀತಿಯಲ್ಲಿ ಯಶಸ್ಸನ್ನು ಕಾಣುತ್ತೆ ಅನ್ನುವಂಥದ್ದು. ದೈವಜ್ಞ ವಿದ್ವತ್ ಪರಿಷತ್ ಬರುವುದಕ್ಕಿಂತಲೂ ಮುಂಚೆ ನಮಗೂ ಕೂಡ ಸಮಾಜದ ಪರಿಚಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೊತ್ತಾಗಿರ್ಲಿಲ್ಲ. ಯಾವಾಗ ದೈವಜ್ಞ ವಿದ್ವತ್ ಪರಿಷತ್ ಒಂದು ವಾಟ್ಸ್ಆಪ್ ಪ್ಲಾಟ್ಫಾರ್ಮ್ ಬಂತು ಆವಾಗ ಹೊಸ ಹೊಸ ಚರ್ಚೆಗಳು ಆರಂಭವಾದವು. ಒಬ್ಬೊಬ್ಬರ ಮನಸ್ಸಿನ ಭಾವನೆಗಳ ಎಕ್ಸ್ಚೇಂಜ್ ನಡೀತು. ಇದು ಕೇವಲ ಮನಸ್ಸಿನ ಭಾವನೆಗಳ ಎಕ್ಸ್ಚೇಂಜ್ ಮಾತ್ರ ಅಲ್ಲ, ನಮ್ಮೊಳಗಿನ ಬಾಂಧವ್ಯವನ್ನು ಅತ್ಯಂತ ಗಟ್ಟಿಯಾಗಿ ಮೂಡಿಬಂತು. ಎಷ್ಟರವರೆಗೆ ಅಂತ ಹೇಳಿದ್ರೆ, ನಾವು ಎಲ್ಲಿಯಾದ್ರೂ ಯಾವುದಾದ್ರೂ ಊರಿನಲ್ಲಿಯೋ ಯಾವುದಾದ್ರೂ ದೇವಸ್ಥಾನಗಳಲ್ಲಿ, ಮದುವೆಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಸಿಕ್ಕಾಗ ನೀವು DVP ಅಲ್ಲಿ ಇದ್ದೀರಾ, ನಾನು ಕೂಡ DVP, ಒಟ್ಟಿಗೆ ಒಂದು ಸೆಲ್ಫಿ ತಗೊಳ್ಳೋಣ. ಈ ರೀತಿಯಾಗಿ ಒಂದು ನಮ್ಮ ಭೇಟಿಗಳನ್ನು ಒಂದು ಸುಮಧುರ ಬಾಂಧವ್ಯವನ್ನಾಗಿ ಮತ್ತು ಅದೊಂದು ಮೆಮೊರಿಯನ್ನಾಗಿ, ಒಂದು ಸ್ಮೃತಿಯನ್ನಾಗಿ ನಾವು ಜೋಪಾನವಾಗಿಡ್ತಾ ಬಂದ್ವಿ. DVP ಮೇನ್ ಮತ್ತು DVP ಜಿಲ್ಲೆಗಳು, ರಾಜ್ಯಗಳ ಉಗಮದಿಂದ ನಮ್ಮಲ್ಲಿ ಇರತಕ್ಕಂತಹ ಅನರ್ಘ್ಯ ರತ್ನಗಳ ಪರಿಚಯವಾಯಿತು. DVPಯ ಗೂಗಲ್ ಮೀಟ್ಗಳಿಂದ ಆ ಸಾಧಕರ ಸಂಪೂರ್ಣವಾಗಿರ್ತಕ್ಕಂಥ ಪರಿಚಯವೂ ಕೂಡ ಸಮಾಜಕ್ಕೆ ಸಿಗ್ತಾ ಹೋಯಿತು. ಹೀಗೆ ನಮ್ಮಲ್ಲಿ ಇಷ್ಟೊಂದು ಸಾಧಕರಿದ್ದಾರ ಅನ್ನುವಂತೆ ನಾವು ಕೂಡ ನಿಬ್ಬೆರಗಾಗಿ ನೋಡುವಂತ ಪರಿಸ್ಥಿತಿ. ಹೀಗೆ ದೈವಜ್ಞ ವಿದ್ವತ್ ಪರಿಷತ್ತಿನಿಂದ ನಮ್ಮ ಸಮಾಜಕ್ಕೆ ಆದ ಲಾಭಗಳು ಬಹಳಷ್ಟು. ನಮ್ಮ ರಾಜ್ಯ ಸಂಘದ ಸರಿಯಾಗಬೇಕು, ಸರಿಯಾದ ಕ್ರಮದಲ್ಲಿ ಹೋಗ್ಬೇಕು ಅನ್ನತಕ್ಕಂತ ಹೋರಾಟ ಕೇವಲ DVPಯೇ ಬೇಕು ಅನ್ನುವಂಥವ್ರು ಮತ್ತೆ DVPಯನ್ನು ಮುಗಿಸಬೇಕು ಅನ್ನುವಂಥ ಮನಸ್ಥಿತಿಗಳು ಕೂಡ ನಾವು ಕಂಡ್ವಿ. ನಾವು ಎಲ್ಲದಕ್ಕೂ ನಾವು ಆಹ್ವಾನ. ನಮ್ಮ ಭಾಷೆಯಲ್ಲಿ ಹೇಳ್ತಾರಲ್ವಾ, ಕಸಲ್ತರಿ ಕೂರು ಗೆಲ್ಲರಿ ಪೈ ಆಡ್ದಿತ್ತಾರೆ ಮುಳುಗನು, ಅಡ್ಡಗಾಲು ಹಾಕ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ವಿ. ಅಡ್ಡಗಾಲು ಹಾಕೋರು ಯಾರೇ ಬಂದ್ರು ಕೂಡ ಬನ್ನಿ, ಆದ್ರೆ ನಮ್ಮ ಕಾಲನ್ನು ಅಂಗದನ ಕಾಲಿನಷ್ಟೇ ಗಟ್ಟಿಯಾಗಿ ಊರಿ ನಿಲ್ಲೋಣ ಅಂತ ಒಂದು ಒಳ್ಳೆಯದಾಗಿರ್ತಕ್ಕಂಥ ಅಡಿಪಾಯ ಬಂತು. ನಮ್ಮ ದೈವಜ್ಞ ವಿದ್ವತ್ ಪರಿಷತ್ ಪ್ರಾರಂಭ ಮಾಡುವ ಉದ್ದೇಶನೇ ಒಂದು ಥಿಂಕರ್ಸ್ ಟ್ಯಾಂಕ್ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಇರಬೇಕು ಅನ್ನುವಂಥದ್ದು. ಅಂತ ಹೇಳಿದ್ರೆ ಪ್ರಬುದ್ಧರು ನಮ್ಮ ಸಮಾಜದಲ್ಲಿ ಉಗಮಗೊಳ್ತಾ ಬರಬೇಕು. ಎಲ್ಲರಲ್ಲಿ ಪ್ರಬುದ್ಧತೆ ಇದೆ, ಆದ್ರೆ ಅದನ್ನು ಹೊರಗೆ ತೆಗೆದು ಸಮಾಜಕ್ಕೆ ತೋರಿಸಬೇಕಲ್ಲ, ಆ ಒಂದು ಕೆಲಸವನ್ನು ಮಾತ್ರ ನಮ್ಮ ದೈವಜ್ಞ ವಿದ್ವತ್ ಪರಿಷತ್ತು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ದೈವಜ್ಞ ವಿದ್ವತ್ ಪರಿಷತ್ ಇದರ ಉದ್ದೇಶ ಇರುವಂತದ್ದೇ ದೈವಜ್ಞೋತ್ಥಾನ. ದೈವಜ್ಞರ ಉದ್ಧಾರಕ್ಕೋಸ್ಕರ ದೈವಜ್ಞ ವಿದ್ವತ್ ಪರಿಷತ್ ಕೆಲಸ ಮಾಡಬೇಕೆ ಹೊರತು ದೈವಜ್ಞ ವಿದ್ವತ್ ಪರಿಷತ್ ನ ಉದ್ಧಾರಕ್ಕೋಸ್ಕರ ಕೆಲಸ ಮಾಡುವಂತದ್ದಲ್ಲ. ಹೀಗೆ ಸಮಾಜಕ್ಕೆ ಯಾವ ರೀತಿಯಲ್ಲಿ ಸೇವೆಯನ್ನು ಕೊಡಬೇಕು ಅದು ಕೂಡ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ. ಉದಾಹರಣೆಗೆ ಆಫ್ಲೈನ್ ನಲ್ಲಿ ನಮ್ಮಲ್ಲಿ ನೂರಾರು ಸಾವಿರಾರು ಸಂಘಟನೆಗಳು ನಮ್ಮಲ್ಲಿ ಇವೆ, ಬಹಳ ಸಶಕ್ತವಾಗಿ ಅವು ಕೆಲಸವನ್ನು ನಿರ್ವಹಿಸ್ತಾ ಇವೆ. ಆದರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಮತ್ತು ಪರಿಣಾಮಕಾರಿಯಾಗಿ ಮಾಡಬೇಕು, ಯಾವುದೇ ಮುಲಾಜಿಲ್ಲದೆ ಧರ್ಮದ ಹಾದಿಯಲ್ಲಿ ದೈವಜ್ಞ ವಿದ್ವತ್ ಪರಿಷತ್ ನಡಿಬೇಕು ಅನ್ನುವ ಉದ್ದೇಶದಲ್ಲಿ ಈ ದೈವಜ್ಞ ವಿದ್ವತ್ ಪರಿಷತ್ ಪ್ರಾರಂಭವಾಯಿತು. ಇವತ್ತು ಯಶಸ್ವಿಯಾಗಿರತಕ್ಕಂಥ 5 ವರ್ಷಗಳು ಸಂದಿವೆ. ಹಾಗೆ ಇದು ಹೀಗೇನೆ ನಮ್ಮೆಲ್ಲರ ಸಹಕಾರದಿಂದ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಇಲ್ಲಿಗೆ ವಿರಾಮ ಕೊಡ್ತೇನೆ. ಜೈ ಶ್ರೀರಾಮ್.